ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಸಚಿವ ಸಂಪುಟ ರಚನೆಯ ಕಸರತ್ತನ್ನು ಶುರು ಮಾಡಿದ್ದಾರೆ ಡಿಕೆಶಿ ಹಾಗೆ ಸಿದ್ದರಾಮಯ್ಯ. ನಾಳೆ ಅಫಿಷಿಯಲಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಡಿಕೆಶಿ. ಸಚಿವ ಸಂಪುಟ ರಚನೆ ಕಸರತ್ತನ್ನು ಆಲ್ರೆಡಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಶುರು ಮಾಡಿದ್ದಾರೆ. ಇಂದು ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಆಗುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಈ ಸಭೆ ಆಗುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಇದರ ಒಂದು ರೀತಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಯಾವ ವಿಚಾರವಾಗಿ ನಿನ್ನೆಯೇ ಆಗಬೇಕಾಗಿತ್ತು, ಸೋಮವಾರವೇ ಮೀಟಿಂಗ್ ಆಗಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಇರಲಿಲ್ಲ ದೆಹಲಿಯಲ್ಲಿ. ಅವರು ರಾಜಸ್ಥಾನಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು, ಬರೋದು ತಡವಾಯಿತು. ಅದಾದ ನಂತರದಲ್ಲಿ ಇವತ್ತು 11 ಗಂಟೆಗೆ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ. ಸೊ ಈಗಾಗಲೇ 2 ಪಟ್ಟಿಗಳನ್ನು ಇಬ್ಬರು ಉಭಯ ನಾಯಕರು ಅಂದರೆ ಸಿದ್ದರಾಮಯ್ಯ ಅವರ ಲಿಸ್ಟ್ನಲ್ಲಿ ಅವರ ಆಪ್ತ ಶಾಸಕರು ಸಚಿವರು ಇರ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ನಲ್ಲಿ ಅವರಿಗೆ ಬೇಕಾದವರು ಅಥವಾ ಅವರ ಪರವಾಗಿ ಸತತವಾಗಿ ಬಹಳಷ್ಟು ತಿಂಗಳುಗಳಿಂದ ಅಥವಾ ವರ್ಷಗಳಿಂದಲೇ ಅವ್ರ ಪರವಾಗಿ ಬ್ಯಾಟಿಂಗ್ ಬೀಸ್ತಿದಾರಲ್ಲ, ಅವ್ರಿಗೂ ಕೂಡ ಮಣೆ ಹಾಕಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಅಸಮಾಧಾನ, ಸ್ವಪಕ್ಷದಲ್ಲೇ ಕೆಲವೊಂದಷ್ಟು ಬೇಸರಗಳು ಕಾರಣವಾಗುತ್ತೆ. ಹಾಗಾಗಿ ಈ 2 ಶೀಟ್ಗಳನ್ನು ಅಥವಾ 2 ಪಟ್ಟಿಗಳನ್ನು ಇಟ್ಕೊಂಡು ಹೈಕಮಾಂಡ್ ಫೈನಲಿ ಯಾವ ಅಂತಿಮ ಪಟ್ಟಿಯನ್ನು ಕೊಡುತ್ತೆ, ಅದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇರೋದು. ನಾಳೆ ಪದಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕಂದ್ರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿದರೆ 8 ರಿಂದ 10 ಜನ ಶಾಸಕರು ಸಚಿವರಾಗಿ ಮುಂಬಡ್ತಿಯನ್ನು ಪಡ್ಕೊಳ್ತಾರೆ. ಅದರಲ್ಲಿ ಯಾರ್ಯಾರು, ಯಾವ ಕಾರಣಕ್ಕೆ, ಅಭಿವೃದ್ಧಿ ಎಷ್ಟಿದೆ, ಎಷ್ಟು ಬಾರಿ ಶಾಸಕರಾಗಿ ಒಂದೇ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಕಾಂಟ್ರಿಬ್ಯೂಷನ್ ಏನಿದೆ, ಎಲ್ಲವನ್ನ ಲೆಕ್ಕಾಚಾರ ಮಾಡ್ತಾರೆ. ಜೊತೆಗೆ ಇನ್ನುಳಿದ ಶಾಸಕರನ್ನ ಸಚಿವರಾಗಿ ತೆಗೆದುಕೊಳ್ಳೋದಕ್ಕೆ ಲೆಕ್ಕಾಚಾರ ಹಾಕಿ 20 ರಿಂದ 24 ಜನ ಅನ್ನುವಂಥ ಮಾಹಿತಿ ಇದೆ. ಬಟ್ ಎಷ್ಟು ಜನ, ಏನು ಕತೆ, ಯಾರಿಗೆ ಹೋಗಿ ಕೊಡೋದು, ಅವರ ಬೇಸರವನ್ನ ಯಾವ ರೀತಿ ತಣ್ಣಗು ಮಾಡೋದು, ಎಲ್ಲದಕ್ಕೂ ಕೂಡ ಇವತ್ತು ತೆರೆ ಬೀಳುವಂಥ ಸಾಧ್ಯತೆಗಳಿದೆ.